ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತುಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ದೂರದೃಷ್ಟಿ, ಮಾನವೀಯ ನಿಲಯ, ಸಂವಿಧಾನ, ದೇಶದ ಮುಕುಟ, ಜಿ ಕುಮಾರ್ ನಾಯಕ್. ಆರ್ಟಿಪಿಎಸ್ 4ನೇ ಘಟಕದ ಪರಿವರ್ತಕದಲ್ಲಿ ಬೆಂಕಿ ಅವಘಡ, ಭಾರೀ ಹಾನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವೃತ್ತದಲ್ಲಿಯೇ ದಾಂಪತ್ಯಕ್ಕೆ ಕಾಲಿಟ್ಟ ದಂಪತಿ. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯದಂತೆ ಕೆಲಸ ಮಾಡುತ್ತಿದೆ, ಎನ್ಎಸ್ ಬೋಸರಾಜು. ಈಗ ವಾರ್ತೆಗಳ ವಿವರ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು, ಸಂಸದ ಜಿ ಕುಮಾರ್ ನಾಯಕ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್, ಮಹಾನಗರ ಪಾಲಿಕೆ ಮಹಾಪೌರ ನರಸಮ್ಮ ನರಸಿಂಹಲು ಮಾಡಿಗಿರಿ, ಜಿಲ್ಲಾಧಿಕಾರಿ ಕೆ ನಿತೀಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜುಬೀನ್ ಮೊಹಪಾತ್ರ, ಪಾಲಿಕೆ ಹಿರಿಯ ಸದಸ್ಯರಾದ ಜಯಣ್ಣ, ರವೀಂದ್ರ ಜಲ್ದಾರ್, ರವೀಂದ್ರನಾಥ್ ಪಟ್ಟಿ, ಕೆಇ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಮಾಲಾರ್ಪಣೆ ಮಾಡಿದರು. ಪೂಜ್ಯ ಬಂತೇಜಿ ಅವರು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಮೊಹಮ್ಮದ್ ಶಾಲಾಂ, ಪಾಲಿಕೆ ಸದಸ್ಯ ಬಿ ರಮೇಶ್, ವಿ ಲಕ್ಷ್ಮೀರೆಡ್ಡಿ ಸೇರಿದಂತೆ ಅನೇಕರು ಮಾಲಾರ್ಪಣೆ ಮಾಡಿದರು. ಜಯಂತಿ ಅಂಗವಾಗಿ ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರದ ಮೆರವಣಿಗೆ ಪ್ರಾರಂಭಗೊಂಡಿತ್ತು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಚಾಲನೆ ನೀಡಿದರು. ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ಅನೇಕ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಭಾಗಿಯಾದರು.
ಈಗ ಪೂಜೆ ಮುಖಾಂತರ ನೆರವೇರಿಸಲಾಗುವುದು. ಈ ಕಾರ್ಯಕ್ರಮಕ್ಕೆ ಸಚಿವರು, ಸದಸ್ಯರು, ಶಾಸಕರು ಮತ್ತು ಮಹಾನಗರ ಪಾಲಿಕೆಯ ಮೇಯರು ಮತ್ತು ಎಲ್ಲ ಚುನಾಯಿತ ಸದಸ್ಯರು ಇನ್ನಿತರ ಮುಖಂಡರು ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೆ ರಾಯಚೂರು ಮಹಾನಗರ ಪರವಾಗಿ, ಜಿಲ್ಲಾ ಪರವಾಗಿ ಅವರಿಗೆ ಸ್ವಾಗತಿಸುತ್ತಾ ಈಗ ಬೀದರಿಂದ ಪೂಜೆ ಬಂದು ಬಂದಿದ್ದಾರೆ, ಕೊಟ್ಟಿದ್ದಾರೆ. ಅವ್ರು ನೋಡಿದಂತೆ ನಾವು ಜೈ ಭೀಮ್. महाकारुणिक तथागत भगवान बुद्ध ಹಿರಿಯರಿಗೆ ಅನಂತ ಆಶೀರ್ವಾದ ಕೊಡುತ್ತಾ ಈಗ ತ್ರಿಶೂಲ ಸಂಸ್ಥೆಯೊಂದಿಗೆ ಈ ಕಾರ್ಯಕ್ರಮ नमो तस्स भगवतो अरहतो सम्मा सम्बुद्धस्स बुद्धं शरणं गच्छामि संघं शरणं गच्छामि बुद्धं शरणं गच्छामि संघं शरणं गच्छामि शरणगमनं संपूर्णं प्राणाति समाधिय आदिन्नदानादेरमणि शिक्षा ಈ ಒಂದು ಜಯಂತಿ ಸುಸಂದರ್ಭದಲ್ಲಿ ಸಾಂಕೇತಿಕವಾಗಿ ಅವರ ಬಿಸಿಲು ಮಳೆ ಅಷ್ಟೇ ಇರೋಣ ಹೊನ್ನಮ್ಮ ಅಪ್ಪಯ್ಯ ಆಗಮೀಯ ಅಂತ ಭಾವಿಸ್ತಾ ಈ ಒಂದು ಕಾರ್ಯವನ್ನು ನೆರವೇರಿಸುತ್ತಕ್ಕಂತಹ ಗಣ್ಯಮಾನ್ಯರಿಗೆ ಮಹಾನಗರ ಪಾಲಿಕೆ ವತಿಯಿಂದ ಧನ್ಯವಾದಗಳು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 134ನೇ ಜೈ ಭೀಮ್. ರೈಟ್
ಮಾದಿಗ ಜೈ ಮಾದಿಗ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದೂರದೃಷ್ಟಿ ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳನ್ನು ನೆನೆಯಲು ಇಂದು ಸುದಿನವಾಗಿದೆ. ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಪ್ರತಿಯೊಬ್ಬರಿಗೂ ಶ್ರೇಷ್ಠವಾದ ಮಾರ್ಗದರ್ಶಕ ಗ್ರಂಥವಾಗಿದೆ ಎಂದು ಸಂಸದ ಜಿ ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು ಇಡೀ ಜಗತ್ತು ಆಚರಣೆ ಮಾಡುತ್ತಿದ್ದು ಇದೊಂದು ಹಬ್ಬದ ದಿನವಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದಲೇ ನಾವಿಂದು ಅಧಿಕಾರದಲ್ಲಿದ್ದೇವೆ. ಸಂವಿಧಾನ ಲೋಕಸಭೆಯ ಕೇಂದ್ರ ಬಿಂದುವಾಗಿದೆ ಎಂದು ತಿಳಿಸಿದರು. ಲೋಕಸಭೆಯಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷದವರು ಮಾತಿನ ವಾಕ್ಸಮರಕ್ಕೆ ಇಳಿದು ಸಂವಿಧಾನದ ಬಗ್ಗೆ ತಿಳಿಸಲು ಮುಂದಾಗುತ್ತಾರೆ. ಆದರೆ ಲೋಕಸಭೆಯಲ್ಲಿ ಪ್ರತಿಯೊಬ್ಬರು ಸಂವಿಧಾನವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಾರೆ. ಯಾರೂ ಕೂಡ ದೇಶದ್ರೋಹಿಗಳಲ್ಲ ಎಂದು ತಿಳಿಸಿದರು. ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು, ಅಭಿವೃದ್ಧಿ ಹೊಂದಲು ಬೇಕಾದ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಸಿಗಬೇಕೆಂಬ ಆಶಯವನ್ನು ಅಂಬೇಡ್ಕರ್ ಅವರು ಹೊಂದಿದ್ದರು. ಅವರ ಆಶಯಗಳನ್ನು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಎಂದು ಹೇಳಿದರು. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಬಾಂಧವರು ಸಹಕರಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೇನೆ. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕುಳಿತಲ್ಲಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನವನ್ನ ಸಲ್ಲಿಸೋಣ. ಭಾರತದ ಸಂವಿಧಾನದ ಶಿಲ್ಪಿ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ನ್ಯಾಯಶಾಸ್ತ್ರಜ್ಞ, ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿರ್ತಕ್ಕಂಥವರು, ಆಧುನಿಕ ಮನೋವಂತ ವೇಳೆ ಪೀಡಿತರಾಗಿರ್ತಕ್ಕಂಥವರು, ಜಾತಿ ಸಮಾನತೆ ವಿರುದ್ಧವ ಧ್ವನಿ ಎತ್ತಿರ್ತಕ್ಕಂಥವರು, ಜಾತಿ ಶ್ರೇಣಿಯನ್ನ ತಿರಸ್ಕರಿಸಿರ್ತಕ್ಕಂಥವರು, ಅಪ್ಪಟ ದೇಶಭಕ್ತರು ಹಾಗೂ ಸಮಾಜಕ್ಕೆ ದಾರಿದೀಪ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಒಂದು ಕುಳಿತಲ್ಲಿಯೇ ಜೋರಾದ ಚಪ್ಪಾಳೆ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಇದು ಅರಿವಿನ ಜ್ಯೋತಿ, ಇದು ಜ್ಞಾನದ ಜ್ಯೋತಿ, ಇದು ಸಮಾನತೆಯ ಜ್ಯೋತಿ, ಇದು ಭ್ರಾತೃತ್ವದ ಜ್ಯೋತಿ, ಇದು ಹೋರಾಟದ ಜ್ಯೋತಿ, ಇದು ಅರಿವಿನ ಜ್ಯೋತಿ, ಇದು ಅಂಬೇಡ್ಕರ್ ಅವರ ಜ್ಯೋತಿ. ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ತಮ್ಮ ಜೋರಾದ ಚಪ್ಪಾಳೆಯನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ನೋಡಿ ಸರ್, ದೀಪವನ್ನ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿರ್ತಕ್ಕಂತಹ ವೇದಿಕೆ ಮೇಲೆ ಉಪಸ್ಥಿತರಿರತಕ್ಕಂತಹ ಎಲ್ಲ ಗಣ್ಯಮಾನರಿಗೆ ನಾನು ವೇದಿಕೆ ಪೂಜನೀಯರಾದಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ನಾವು ಬಹಳ ಸಂತೋಷದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅವರ ಒಂದು ಮೂರ್ತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಈಗ ಜಿಲ್ಲಾಡಳಿತದ ಪರವಾಗಿ ಆಯೋಜನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನಗೆ ಬಹಳ ಸಂತೋಷದ ವಿಷಯ. ಇದೇ ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಶ್ರೀಯುತ ನಿತೀಶ್ ಅವರ ಸ್ಥಾನದಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ಸಂತೋಷದ ಕೆಲಸವೂ ನನ್ನದಾಗಿತ್ತು. ಸುಮಾರು 25 ವರ್ಷಗಳ ಹಿಂದೆ ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟು ಮಾಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಕಾನ್ಸ್ಟಿಟ್ಯೂಷನ್ನ ಬಲದಿಂದ ಇವತ್ತಿನ ದಿವಸ ಅಧಿಕಾರಿ ಅನ್ನುವ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನನ್ನ ಲೋಕಸಭೆಗೆ ಹೋಗುವಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಕೂಡ ಇರುವಂಥದ್ದು ನನಗೆ ರೋಮಾಂಚನ ಮಾಡುವಂಥ ಒಂದು ವಿಷಯ ಆಗಿದೆ. ಆ ರೀತಿಯ ರೋಮಾಂಚನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ನನ್ನನ್ನು ಬಹಳ ಪ್ರೀತಿಯಿಂದ ಲೋಕಸಭೆಗೆ ಕಳಿಸ್ಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆ ನಡೀತಾ ಇರುತ್ತೆ, ಕಾನೂನುಗಳ ಬಗ್ಗೆ ಮಾತುಕತೆ ಆಗುತ್ತೆ ಮತ್ತು ಪರಸ್ಪರ ವಾಗ್ಯುದ್ಧಗಳು ನಡೀತವೆ. ಲೋಕಸಭೆ ಅಂತ ಒಂದು ಸಮರ ರಂಗ. ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಚರ್ಚೆಗಳು, ಬಿಸಿ ಬಿಸಿ ಚರ್ಚೆಗಳು, ಒಬ್ಬರು ತೀಕ್ಷ್ಣ ಪ್ರಹಾರವನ್ನು ಮಾತಾಡಬಾರದು ಮಾಡೋದನ್ನು ನೋಡ್ತಾ ಇರ್ತೀವಿ. ಆದರೆ ಅದೆಲ್ಲದರಲ್ಲೂ ಕೇಂದ್ರ ಬಿಂದುವಾಗಿರುವಂಥದ್ದು ನಮ್ಮ ಸಂವಿಧಾನ ಅಂತ ಹೇಳಿ ಹೇಳಿಕೆ ಬಯಸ್ತದೆ. ಯಾವುದು ಅಂತ ಹೇಳಿದ್ರೆ ಈ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಏನು
ಮಾಡಿದ್ದಾರೆ. ಆ ಸಂವಿಧಾನವೇ ಈ ಒಂದು ಚರ್ಚೆ ಕೇಂದ್ರ ಬಿಂದುವಾಗಿರ್ಬೋದು. ಒಬ್ಬರು ನಾವು ಹೇಳ್ತಾ ಇರುವಂತದ್ದು, ನೀವು ಈ ಸಂವಿಧಾನದ ಬಗ್ಗೆ ಬದ್ಧರಾಗಿಲ್ಲ, ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿ ಬೇರೆ ಬೇರೆ ಆಚರಣೆಗಳು ಮಾಡ್ಲಿಕ್ಕೆ ಹೊರಟಿದ್ದೀರಿ, ದಯವಿಟ್ಟು ನೋಡಿ ಸಂವಿಧಾನವನ್ನು ಓದಿ, ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿ ನೀವು ಅಂತೇಳಿ ನಾವು ಅರ್ಥೈಸುವಂತ ಪ್ರಯತ್ನವನ್ನ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಪಕ್ಷದವರು ಕೂಡ ಯಾವ ದೇಶದ್ರೋಹಿಗಳು ಅಂತ ನಾನು ಯಾರನ್ನ ತಿಳಿದಿಲ್ಲ, ಎಲ್ಲರೂ ನಮ್ಮ ದೇಶದವರೇ, ಎಲ್ಲರೂ ನಮ್ಮ ಸ್ನೇಹಿತರೆ, ಎಲ್ಲರೂ ನಮ್ಮ ದೇಶದ ನಮ್ಮ ಸನ್ನಿಹಿತರೇ ಆಗಿದ್ದಾರೆ. ಕೊನೆಗೆ ಸಂವಿಧಾನವನ್ನ ಎಲ್ಲರೂ ಸೇರಿ ಎತ್ತಿಡಿಯುವಂತ ಕೆಲಸ ಮಾಡ್ತಾ ಇದ್ದೀವಲ್ಲ ಲೋಕಸಭೆಯಲ್ಲಿ, ಅದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಾ ಇರುವಂತ ಒಂದು ದೊಡ್ಡ ಇದು ಒಂದು ನಮನ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಈ ಒಂದು ಚರ್ಚೆ ಇವತ್ತಿಗೆ ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ 2,000-3,000 ವರ್ಷಗಳ ಇತಿಹಾಸ ಸಂಸ್ಕೃತಿ ಉಳ್ಳಂತ ನಮ್ಮ ದೇಶಕ್ಕೆ ತನ್ನದೇ ಆದಂತ ಒಂದು. ಇದೇ ವೇಳೆ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ಭಾರತದ ಪ್ರಜೆಗಳ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದ ಶ್ರೇಷ್ಠ ವ್ಯಕ್ತಿ ಅಂಬೇಡ್ಕರ್ ಅವರಾಗಿದ್ದು, ಒಂದು ವೇಳೆ ಅಂಬೇಡ್ಕರ್ ಅವರು ದೂರದೃಷ್ಟಿಕೋನದಿಂದ ಸಂವಿಧಾನ ನೀಡದೆ ಹೋಗಿದ್ದರೆ ಇಂದು ಭಾರತದ ಪರಿಸ್ಥಿತಿ ಪಾಕಿಸ್ತಾನದಂತಾಗುತ್ತಿತ್ತು ಎಂದು ಹೇಳಿದರು. ಸಾಕಷ್ಟು ಮುಂದುವರೆದ ದೇಶಗಳಲ್ಲಿ ಈಗಲೂ ಅಸಮಾನತೆ ಕಂಡರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನೆನಪಿಸಿಕೊಳ್ಳುತ್ತಾರೆ. ಅಷ್ಟು ಸಮೃದ್ಧವಾದ ಸಂವಿಧಾನವನ್ನು ದೇಶಕ್ಕೆ ಬಾಬಾ ಸಾಹೇಬರು ನೀಡಿದ್ದಾರೆ. ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ, ಉತ್ತಮ ಪ್ರಜೆಗಳಾಗಲು ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು. ಸಂವಿಧಾನ ನಮಗೆ ನೀಡಿರ್ತಾರೆ. ಸೊ ಆ ಸಂವಿಧಾನದಿಂದಲೇ ಈಗ ನಾವು ಏನು ಮಟ್ಟ ನಾವು ಬೆಳೆದಿದ್ದೀವಿ, ಮತ್ತೆ ನಾವು ಯಾಕೆ ಪಾಕಿಸ್ತಾನ ತರ ಆಗಿಲ್ಲ, ಸೊ ಅದಕ್ಕೆ ಬಾಬಾ ಸಾಹೇಬ್ ಅವರು ನೀಡಿರೋ ಸಂವಿಧಾನನೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗಿನ ಕಾಲದಲ್ಲೂ ಅತ್ಯಂತ ಮುಂದುವರೆದ ದೇಶದಲ್ಲೂ ಅಸಮಾನತೆ ಎದ್ದು ಬಂದಾಗ ಅಲ್ಲೂ ಬಾಬಾ ಸಾಹೇಬ್ ಅವರ ತತ್ವಗಳ ನಿದರ್ಶನ ಕೊಟ್ಟು ಅಲ್ಲೂ ಅಸಮಾನತೆ ವಿರುದ್ಧ ಹೋರಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈಗಲೂ ಮುಂದುವರೆದ ದೇಶಗಳಲ್ಲಿ ಬಾಬಾ ಸಾಹೇಬ್ ಅವ್ರನ್ನ ನೆನೆಸ್ತಾ ಇರೋದೆ ಅವರು ಎಂತ ಮಹಾನ್ ವ್ಯಕ್ತಿ ಅಂತ ಹೇಳಕ್ಕೆ ಅದು ಸಾಕ್ಷಿಯಾಗಿರುತ್ತೆ. ಸೊ ನಾವು ಮೇಲೆ ಕೂತಿರೋರೆಲ್ಲ IAS IPS ಆಗೋದ್ರಲ್ಲೂ ಬಾಬಾ ಸಾಹೇಬ್ ಅವರು ನೀಡಿರೋ ಸಂವಿಧಾನನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಕ್ಕೂ ನಾನು ಇಷ್ಟಪಡ್ತೀನಿ. ಸಂವಿಧಾನದಲ್ಲಿ ಒಂದು ಸ್ವತಂತ್ರ, ಪಾರದರ್ಶಕ ಮತ್ತೆ ಯಾವುದೇ ಇಂಪಾರ್ಶಿಯಾಲಿಟಿ ಇಲ್ಲದೆ ಇರೋ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕೊಟ್ಟಿರೋ ಕೊಡುಗೆಗೂ ಬಾಬಾ ಸಾಹೇಬ್ ಅವರಿಗೆ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ತಮಗೆಲ್ಲ ಗೊತ್ತಿರೋದಂಗೆ ಮಧ್ಯಪ್ರದೇಶದ ಒಂದು ಮೋಹ್ ಎಂಬ ಒಂದು ಕುಗ್ರಾಮದಲ್ಲಿ ಬೆಳೆದು ತುಂಬಾ ಕಷ್ಟದಿಂದ, ತುಂಬಾ ಒಂದು ಡಿಸ್ಕ್ರಿಮಿನೇಷನ್, ಆಮೇಲೆ ತಾರತಮ್ಯದಿಂದ ಇದ್ರೂ ಛಲ ಬಿಡದೆ ತಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ, ಯಾವುದೇ ರೀತಿ ಯಾರ ಹಂಗಿಗೂ ಒಳಗಾಗದೆ ಸ್ವಂತ ಶಕ್ತಿ ಸಾಮರ್ಥ್ಯದಿಂದ ಮೇಲ್ ಬಂದು ಕೊಲಂಬಿಯಾ ಯೂನಿವರ್ಸಿಟಿ, ನ್ಯೂಯಾರ್ಕ್ ಅಲ್ಲಿರೋ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ PhD ಪಡೆದಿರ್ತಾರೆ. ಬಟ್ ಅಷ್ಟು ಅವರು ಓದಿ ವಾಪಸ್ ಗಾಯಕ್ವಾಡ್ ಅವರ ಸಂಸ್ಥಾನದಲ್ಲಿ ಕೆಲಸಕ್ಕೆ ಸೇರಿದಾಗ ಅವರು ಕೆಳಗಿನವರು, ಅವರು ಓದಿರೋ 10% ಓದಿಲ್ಲದವರು ಅವ್ರಿಗೆ ಅವಮಾನ ಮಾಡ್ತಾರೆ. ಸೊ ಆವಾಗ ಅದರಿಂದ ಅವರು ಮನನೊಂದು, ನಾನು ಇನ್ನು ಯಾರ ಕೈ ಕೆಳಗೂ ಕೆಲಸ ಮಾಡಲ್ಲ, ನಾನು ಮಾಡಿದ್ರೆ ಸ್ವಂತವಾಗಿ ನಾನು ಮಾಡ್ತೀನಿ ಅಂತ ವಕೀಲಿ ವೃತ್ತಿನ ಅವರು ಶುರು ಮಾಡ್ತಾರೆ. ಜೊತೆಗೆ ನಮ್ಗೆಲ್ಲ ಗೊತ್ತಿದೆ, ಸೊ ಆಮೇಲೆ ಬೇರೆ ಬೇರೆ ಘಟನೆ ಆಗುತ್ತೆ. ಸೊ ನಾನು ಕೇವಲ ನನಗೋಸ್ಕರ ನಾನು ದುಡಿದ್ರೆ ಸಾಕಾಗಲ್ಲ, ಇಡೀ ದೇಶದಲ್ಲಿ ಏನು ಬಡ ಸಮಾಜ ಇರ್ತಾರೆ, ಶೋಷಿತ ಸಮಾಜ ಇರ್ತಾರೆ, ಅವ್ರನ್ನ ಮುಂದೆ ಬಂದ್ರೆ, ಅವ್ರನ್ನ ನಾನು ಮುಂದೆ ತಂದ್ರೆ ಮಾತ್ರ ನಾನು ಮುಂದೆ ಬರ್ತೀನಿ ಅಂತ ಒಂದು ಧ್ಯೇಯದಿಂದ ಸೊ ಅವರು ಮುಂದೆ ಅವರು ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅವರು ಏನಾದ್ರು ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ತಿದ್ರೆ ಸ್ವತಂತ್ರ ಸಿಕ್ತಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಇಲ್ಲದೆ ಹೋಗಿದ್ರೆ ನಮ್ಗೆ ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಶೋಷಣೆಯಿಂದ ಅಂತೂ ಖಂಡಿತ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲಾ ಕ್ಷೇತ್ರದಲ್ಲಿಯೂ ಪರಿಣಿತರಾಗಿದ್ದರು. ಇದೇ ಕಾರಣದಿಂದ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಲಿ ಎಂದು ಉತ್ತಮ ಸಂವಿಧಾನವನ್ನ ನೀಡಿದ್ದಾರೆ ಎಂದು ಹೇಳಿದರು. ಅವರು ಸೋಷಿಯಲ್ ರಿಫಾರ್ಮರ್, ಫಿಲಾಸಫರ್, ಅಗ್ರಿಕಲ್ಚರಿಸ್ಟ್, ಇಕಾನಮಿಸ್ಟ್, ಹಲವಾರು ಕ್ಷೇತ್ರದಲ್ಲಿ ಅವರು ಯೋಗದಾನ. ಅವರು ವಿಚಾರ ಇವತ್ತು ಕೂಡ ಪ್ರಾಸಂಗಿಕ ಇದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಇನ್ಫ್ಲೇಷನ್ ತುಂಬಾ ಜಾಸ್ತಿ ಇದೆ ಎಲ್ಲ ಕಡೆ. ಇನ್ಫ್ಲೇಷನ್ ಜಾಸ್ತಿ, ಪ್ರತಿ ವರ್ಷ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಫಸ್ಟ್ ಥೀಸಿಸ್ ದ ಪ್ರಾಬ್ಲಮ್ ಆಫ್ ರುಪಿ, ಅದು ಥೀಸಿಸ್ ಅಲ್ಲೇ ಅಂಬೇಡ್ಕರ್ ಅವರು ಅದು ಥೀಸಿಸ್ ಅಲ್ಲೇ ಹೇಳಿದರು ಇನ್ಫ್ಲೇಷನ್ ಕಂಟ್ರೋಲ್ ಹೇಗೆ ಮಾಡೋದು ಅಂತ. ನಮ್ಮ ಬ್ರಿಟಿಷ್ ಕಾಲದಲ್ಲಿ ವೈ ರುಪಿ ವಾಸ್ ಸೋ ಎಕ್ಸ್ಪೆನ್ಸಿವ್, ಮತ್ತೆ ಅವರು ಕಂಟ್ರೋಲ್ ಹೇಗೆ ಮಾಡೋದು ಪ್ರೈಸ್ ಅಂತ ಅದ್ರ ಬಗ್ಗೆ ಆ ಟೈಮ್ ಅವರು ಹೇಳಿದ್ರು. ಅವರು ವಿಚಾರ ಇವತ್ತು ಕೂಡ ನಾವು ಪಾಸ್ ಮಾಡಿದ್ರೆ ನಮ್ಮ ಇನ್ಫ್ಲೇಷನ್ ಈಗ ಕೂಡ ಕಡಿಮೆ ಮಾಡಬಹುದು. ಸೊ ಈಗೆಲ್ಲ ಎಂತ ವಿಚಾರದಲ್ಲಿ ನಾನು ಒಂದು ಚಿಕ್ಕ ಘಟನೆ ಅವರು ಜೀವನದಿಂದ ಅದ್ರ ಬಗ್ಗೆ ಮಾತಾಡ್ತೀನಿ. ಇವತ್ತು ಹಲವು ಮಹಿಳೆಯರು ಈಗ ಕಾರ್ಯಕ್ರಮ ಬಂದಿದ್ದಾರೆ. ಸೊ ಮಹಾರಾಷ್ಟ್ರದಲ್ಲಿ ಒಂದು ಕೇಶವ್ ಬರ್ವೆ ಅಂತ ಒಂದು ಪರ್ಸನ್ ಇದೆ, ಕೆಲವು ಜನರಿಗೆ ಗೊತ್ತಿರ್ಬೋದು. ಅವರು ಮಹಿಳೆಯರ ಶಿಕ್ಷಣ ಬಗ್ಗೆ ಕೆಲಸ ಮಾಡಿದ್ದಾರೆ. ಅವರು ಸುಪುತ್ರ ರಘುನಾಥ್ ದೊಡ್ಡ ಕರ್ವೆ ಅಂತ. ಅವರು ರಘುನಾಥ್ ದೊಡ್ಡ ಕರ್ವೆ ಅವರು ಮಾತಾ ಅವರು ತುಂಬಾ ಡೆಲಿವರಿ ಟೈಮ್ನಲ್ಲಿ ಅವರು ಸತ್ತೋಗಿದ್ರು. ಸೊ ಅವ್ರ ಮನಸ್ಸಿಗೆ ತುಂಬಾ ಆಘಾತ ಆಗಿತ್ತು ಅದು. ಸೊ ಅವರು 1891 ಅಲ್ಲಿ ಫರ್ಗ್ಯೂಸನ್ ಕಾಲೇಜಿಂದ ಪಾಸ್ ಔಟ್ ಆಗತ್ತಾದ್ಮೇಲೆ ಕ್ಲಿನಿಕಲ್ ಗೈನಕಾಲಜಿಯಲ್ಲಿ ಸ್ವಲ್ಪ ಶಿಕ್ಷಣ ತಗೊಂಡಿದ್ರು. ಮತ್ತೆ ನಮ್ಮ ಜೊತೆ ಏನಾಗಿದೆ ಅದು ಬೇರೆ ಮಹಿಳೆಯರ ಜೊತೆ ಬೇರೆ ಮಕ್ಕಳ ಜೊತೆ ಆಗಬಾರ್ದು ಅಂತ ಅವರು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮತ್ತೆ ಕಾಂಟ್ರಾಸೆಪ್ಷನ್ ಬಗ್ಗೆ, ಪಾಪ್ಯುಲೇಷನ್ ಕಂಟ್ರೋಲ್ ಹೇಗೆ ಮಾಡೋದು, ಕಾಂಟ್ರಾಸೆಪ್ಷನ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಲು ಶುರು ಮಾಡಿದ್ರು. ಆದರೆ ಈ ಮನುಷ್ಯ ನಮ್ಮ ಸಮಾಜದಲ್ಲಿ ಆಬ್ಸಿನಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ವಲ್ಗಾರಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅವರ ಮೇಲೆ ತುಂಬಾ ಜಾಸ್ತಿ ಒತ್ತಡ ಮಾಡಿದರು. ಅವರು 1921 ಅಲ್ಲಿ ಸಮಾಜ್ ಸ್ವಾಸ್ಥ್ಯ ಅಂತ ಒಂದು ನ್ಯೂಸ್ ಪೇಪರ್ ಸ್ಟಾರ್ಟ್ ಮಾಡಿದ್ರು. ಅದು ನ್ಯೂಸ್ ಪೇಪರ್ ಅಲ್ಲಿ ಅವರು ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕ ಡಾಕ್ಟರ್ ಶರಣಪ್ಪ ಉಪನ್ಯಾಸ ನೀಡಿ ಅಂಬೇಡ್ಕರ್ ಅವರ ಜಯಂತಿಯ ದಿನವು ಇಡೀ ಜಗತ್ತು ಸಂಭ್ರಮಿಸುವ ದಿನವಾಗಿದೆ. ಮಹಾರಾಷ್ಟ್ರದ ಹಳ್ಳಿಯೊಂದರಲ್ಲಿ ಜನಿಸಿ ಇಡೀ ದೇಶದ ಜನರು ಉತ್ತಮವಾಗಿ ಬದುಕನ್ನು ನಡೆಸಲು ಶ್ರೇಷ್ಠ ಗ್ರಂಥವನ್ನು ನೀಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ಪಾಲಿಸುವುದು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು. ಇವತ್ತು ಭಾರತರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜೀವನದ ಪರಿಚಯದ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು, ನಮ್ಮ ಕಾರ್ಯಕ್ರಮದ ಉದ್ಘಾಟಕರು, ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಹಳಷ್ಟು ಜನ ಅದರ ಬಗ್ಗೆ ಮಾತನಾಡಿದರು. ಅಂಬೇಡ್ಕರ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದಿಷ್ಟು ಇದರಲ್ಲಿ ಮಾತಾಡೋದಾದ್ರೆ, ನಾನು ದಯಮಾಡಿ ಸಮಯವನ್ನು ಕೇಳಿಲ್ಲ, ಎಷ್ಟು ಈ ಜಗತ್ತಿನ ಅತ್ಯಂತ ಪ್ರತಿಭಾವಂತರು, ವಿದ್ಯಾಸಂಪನ್ನರು, ಪ್ರಜಾಪಾಲಕರು, ಕರ್ತವ್ಯನಿಷ್ಠರು, ರಾಜಕೀಯ ತಜ್ಞರು, ಅರ್ಥಶಾಸ್ತ್ರ ತಜ್ಞರು, ಮಾನವಶಾಸ್ತ್ರ ತಜ್ಞರು, ಸಮಾಜಶಾಸ್ತ್ರ ತಜ್ಞರು, ಹೀಗೆ ಬಹುಮುಖದ ಆಯಾಮದ ವ್ಯಕ್ತಿತ್ವವನ್ನ ಹೊಂದಿದ್ದಂತ ಜಗತ್ತಿನ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅನ್ನುವಂಥದ್ದನ್ನು. ಇದು ಮಹಾನ್ ಮಾನವತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ನಾವು ಅವಲೋಕನ ಮಾಡಿದಾಗ ಬಹುಶಃ ಅವರ ಬಾಲ್ಯದ ಜೀವನದ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು. ಬಹುಶಃ ನೀವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈ ಜಿ ಕನ್ನಡದಲ್ಲಿ ಮಹಾನಾಯಕ ಅನ್ನುವಂಥ ಧಾರಾವಾಹಿ ಬಂದ ಮೇಲೆ ಬಹಳಷ್ಟು ಜನರಿಗೆ ಅವರ ಜೀವನದ ಮತ್ತು ಅವರ ವ್ಯಕ್ತಿತ್ವದ ಪರಿಚಯ ಆಗಿದೆ ಅಂತೇಳಿ ನಾನು ಅದರಲ್ಲಿ ಭಾವಿಸ್ತಾ ಇದ್ದೇನೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯಲ್ಲಿ ಅಂಬೇವಾಡಿಯಲ್ಲಿ ಅಂಬೇಡ್ಕರ್ ಅವರ ಮೂಲ ಊರದು. ಮಹೋದಲ್ಲಿ ಅವರ ತಂದೆ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ಆ ಮಹೋದಲ್ಲಿ ಈ ಜನನ ಆಗ್ತಾರೆ. ನಂತರ ಅಲ್ಲಿ
ಜನನ ಆದ್ಮೇಲೆ ರಾಮ್ಜಿ ಸತ್ಪಾಲ್ ಅವರಿಗೆ ಒಟ್ಟು 14 ಜನ ಮಕ್ಕಳು. ಆ 14 ಜನಗಳಲ್ಲಿ 5-6 ಜನ ಉಳಿತಾರೆ ಅಷ್ಟೇ. ಡಾಕ್ಟರ್ B.R. ಅಂಬೇಡ್ಕರ್ ಅವರು 14ನೇ ಮಗ ಆಗಿ ಜನಿಸ್ತಾರೆ. ಆ ಕೊನೆಯ ಮಗ ಅನ್ನೋ ಕಾರಣಕ್ಕಾಗಿ ಬಹುಶಃ ಬಹಳ ಪ್ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳಿಸ್ತಾರೆ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ಈ ರೀತಿಯ ಒಂದು ವಾತಾವರಣ ಸೃಷ್ಟಿಸಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನರಸಿಂಹಲು ಮಾಡಿಗಿರಿ ಅವರೇ, ಹಿರಿಯ ಅಧಿಕಾರಿಗಳಾದಂತಹ ಜಿಲ್ಲಾಧಿಕಾರಿ ಶ್ರೀ ನಿತೀಶ್ ಕುಮಾರ್ ಅವರೇ, ಅದೇ ರೀತಿ ಸಿಒರಾದಂತಹ ಎಲ್ಲ ಸನ್ಮಿತ್ರರೇ, ವಿಶೇಷ ಉಪನ್ಯಾಸವನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ಶರಣಪ್ಪ ಚಲವಾದಿಯವರು, ಕನ್ನಡ ಅಧ್ಯಯನ ವಿಭಾಗ ಹಾಗೂ ಪ್ರಸಾರಾಂಗ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ, ಮಹಿಳೆಯರೇ, ದಲಿತ ಮಾಧ್ಯಮದ ಮಿತ್ರರೇ, ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಿಗಿರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದಪ್ಪ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಲ್ದಾರ್, ರಾಯಚೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕಿ ವಿಜಯಲಕ್ಷ್ಮಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಗಮೇಶ್ವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಯಚೂರು ಶಾಖೋತ್ಪನ್ನ ಕೇಂದ್ರದ 4ನೇ ಘಟಕದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಅಪಾರ ಆರ್ಥಿಕ ನಷ್ಟವಾದ ಘಟನೆ ರವಿವಾರ ಜರುಗಿದೆ. ವಿದ್ಯುತ್ ಪರಿವರ್ತಕದಲ್ಲಿ ಕಾಣಿಸಿಕೊಂಡ ಬೆಂಕಿ ಕೆನ್ನಾಲಿಗೆ ವಿಸ್ತರಿಸಿಕೊಂಡು ಹೋಗಿದೆ. ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸಕಾಲಕ್ಕೆ ನಿಯಂತ್ರಣಕ್ಕೆ ಬಾರದೆ ಆತಂಕ ಸೃಷ್ಟಿಯಾಗಲು ಕಾರಣವಾಗಿದೆ. ಏಕಾಏಕಿ ಪರಿವರ್ತಕದಲ್ಲಿ ಬೆಂಕಿ ಹತ್ತಿಕೊಂಡು ಸಂಪೂರ್ಣ ಸುಟ್ಟು ಹೋಗಿದೆ. ಆರ್ಟಿಪಿಎಸ್ ತಾಂತ್ರಿಕ ಅಧಿಕಾರಿಗಳು ನಿಯಂತ್ರಣಕ್ಕೆ ಸಕಲ ಪ್ರಯತ್ನ ಮಾಡಿದರೂ ಫಲಪ್ರದವಾಗಿಲ್ಲ ಎಂದು ಹೇಳಲಾಗಿದೆ. ಅವಘಡದಿಂದ ಎಷ್ಟು ನಷ್ಟವಾಗಿದೆ ಎಂಬುದು ಇನ್ನೂ ಅಂದಾಜು ಮಾಡಲಾಗಿಲ್ಲ. ಬೇಸಿಗೆಯ ಹಿನ್ನೆಲೆಯಲ್ಲಿ ಪರಿವರ್ತಕ ಬಿಸಿ ಹೆಚ್ಚಾಗಿ ಬೆಂಕಿ ಹತ್ತಿದೆ ಎಂದು ಅಂದಾಜಿಸಲಾಗಿದೆ. ಬೇಸಿಗೆಯ ಹಿನ್ನೆಲೆ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗುತ್ತಿರುವಾಗ ವಿದ್ಯುತ್ ಅವಘಡ ಸಂಭವಿಸಿರುವುದು ವಿದ್ಯುತ್ ಸಮಸ್ಯೆಗೆ ಕಾರಣವಾಗಿದೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಘಟಕ ಸ್ಥಗಿತಗೊಳಿಸಲಾಗಿದೆ. 8 ಘಟಕಗಳಲ್ಲಿ 4 ಘಟಕಗಳು ಉತ್ಪಾದನೆ ಸ್ಥಗಿತಗೊಂಡಿರುವುದರಿಂದ ಉತ್ಪಾದನೆಯ ಗಣನೀಯ ಇಳಿಕೆ ಕಂಡಿದೆ. ಒಂದೇ ಘಟಕದಲ್ಲಿ ನವೀಕರಣ ಹಂತದಲ್ಲಿದ್ದು 2, 3, 4 ಘಟಕಗಳು ಸಹ ನಿಲುಗಡೆಯಾಗಿರುವುದು ಬೇಡಿಕೆ ಉತ್ಪಾದನೆಗೆ ಹಿನ್ನಡೆಯಾಗುವಂತಾಗಿದೆ. ಅಲ್ಲದೆ ವೈಟಿಪಿಎಸ್ 2ನೇ ಘಟಕವು ಉತ್ಪಾದನೆ ನಿಲ್ಲಿಸಿದ್ದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಕೇಂದ್ರಗಳ ಉತ್ಪಾದನೆ ಕುಸಿತವಾಗಲು ಕಾರಣವಾಗಿದೆ. ಬಿಲ್ಡಿಂಗ್ ಮೇಲೆ ಹೋಗ್ತಾ ಇದೆ ಬೆಂಕಿ. ವಿಡಿಯೋ ಮಾಡ್ತಾ ಇದ್ದಾರೆ, ಸುರೇಶಿಗೆ ಹೇಳಿದ್ದೀನಿ. ಅಲ್ಲಿ ಆರ್ಕ್ ಆಗ್ತಾ ಇದೆ, ಅಕ್ಕಪಕ್ಕ ಸುತ್ತ ಆಗ್ತಿದೆ, ಸ್ಪ್ರೆಡ್ ಆಗ್ತಿದೆ. ಅಲ್ಲಿ ಗೋಡೆಗೆ ಇನ್ಸುಲೇಟರ್ ಅಲ್ಲಿ ಕಡಿಮೆ ತಂದಾರ, ಇಲ್ಲಾಂದ್ರೆ ಅಲ್ಲಿ ತನ ತಗೋದು ಬೆಂಕಿ ಅದು ಹೈಟ್ ಆಗ್ಯದ. ಮತ್ತು ಬರ್ತಾ ಕಾಗ್ಬಿಟ್ಟು ಮಗನ ಆಗ್ಯದ. ಐಲ್ ಇರುತ್ತಲ್ಲ ಕಳ್ಕೊಂಡಾಯ್ತದ ನೋಡೋಣ. ಈ ಕಡೆ ಎಲ್ಲ ಅದು ಇದಾದ ಅಲ್ಲಿ ಕೂಡ ಏನಾಯ್ತದೆ, ಬ್ಯಾರಲ್ ಗಿರಲ್ಗಳು ಇಡ್ತಾರೆ ಅವ್ರೆ. ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ವರೆಗೆ ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SP 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು. ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9886975566.
ಕೇವಲ ₹99ಗಳಲ್ಲಿ ಆರಂಭದ ಅತ್ಯಾಧುನಿಕ ಟ್ರೆಂಡಿಂಗ್ ವಸ್ತ್ರಗಳನ್ನು ಕೊಡುವ ದಿ ಚೆನ್ನೈ ಶಾಪಿಂಗ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ಮಾರ್ಚ್ 8ರಂದು ಪ್ರಮುಖ ಸಿನಿ ತಾರೆಗಳು ಕೀರ್ತಿ ಸುರೇಶ್ ಮತ್ತು ನಿಶ್ವಿಕಾ ನಾಯ್ಡು ಅವರ ಹಸ್ತಗಳಿಂದ ಅದ್ದೂರಿ ಆರಂಭ. ತೆಲಂಗಾಣ, ಆಂಧ್ರಪ್ರದೇಶ, ಮಹಾರಾಷ್ಟ್ರಗಳಲ್ಲಿ ನಂಬರ್ 1 ಫ್ಯಾಷನ್ ಮಾಲ್ ಈಗ ನಮ್ಮ ರಾಯಚೂರು ಮಹಾನಗರದಲ್ಲಿ. ತಪ್ಪದೇ ಸಂದರ್ಶಿಸಿ ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಪಬ್ಲಿಕ್ ಗಾರ್ಡನ್ಸ್ ಎದುರೇ, ರಾಯಚೂರು. ಜಾಹೀರಾತಿನ ನಂತರ ಮತ್ತೆ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ ಅಂಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ದಂಪತಿಗಳಿಂದು ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಅಯ್ಯಣ್ಣ ಮತ್ತು ಶಾಂಭವಿ ಎಂಬುವರು ಹಾರ ಬದಲಾವಣೆ ಮೂಲಕ ಮದುವೆಯಾಗಿದ್ದಾರೆ. ಬೌದ್ಧ ಧರ್ಮದ ಪ್ರಕಾರ ಬಂತೇಜಿಯವರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾಗಿರುವ ಅಯ್ಯಣ್ಣ ಮಾತನಾಡಿ, ದೇಶದ ದಲಿತ ಸೂರ್ಯನಾಗಿ ಹುಟ್ಟಿ ಬಂದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಶೋಷಿತ ಸಮುದಾಯಗಳ ದೇವರು. ಅವರ ಜಯಂತಿಯಂದೇ ಮದುವೆಯಾಗಲು ನಿಶ್ಚಯಿಸಿದ್ದೆ. ಹಿಂದೆ ಮದುವೆಯಾಗಿರುವುದಾಗಿ ಹೇಳಿದರು. ಮಹಾಮಂಗಳಸೂತ್ರದೊಂದಿಗೆ ಈ ಮಂಗಳಾಚರಣೆ ಕಾರ್ಯಕ್ರಮ ನಾವು ಸಂಪನ್ನ ಮಾಡಿದ್ದೇವೆ. ಎಲ್ಲರಿಗೂ ಬಂದರೆ ಏಕಂಸಂ ಜ್ಞಾನಿ ಭಗವಾ ಸಾವತ್ಯಂ ವಿಹರತಿ ಗೇತವನ್ಯಾನಾಥ ಪಿಂಡಿಕಸಾರಾಮೆ ಅತಕೋ ಅಯತ್ತರ ದೇವತಾಭಿಕಂತಾಯ ರದ್ಯ ಅಭಿಗಂತವಣ್ಣಂ ಕೇವಲ ಕಪ್ಪಂ ಗೀತಂ ಗೋಪಾಶತ್ವ ಭಗವಾತೇನ ಉಪಸಂಕನಿತ್ವ ಭಗವಂತಂ ಅಭಿವಾದಯತ್ವ ಏಕಮಂತಂ ನಟ್ಟಾಸಿ ಏಕಮಂತಂ ಪಿತಾಕೋಸ ದೇವತಾ ಭಗವಂತಂ ಗಾತಾಯ ಅರ್ಜುಭಾಷೆ ಬಹುದೇವ ಮನುಷ್ಯಾಚ ಮಂಗಲಾನಿ ಅಚಿಂತಯನ್ ಅಗಂಗಮಾನಾಸೋತ್ತಾನಂ ಗುರಿ ಮಂಗಲಮುತ್ತಮಂ ಅಶೇವನಾಚ ಭಾವಾನಾಂ ಪಂಡಿತಾನಾಂ ಚ ಸೇವನಾ ಪೂಜಾಚ ಪೂಜನೀಯಾನಾಂ ಏಕಂ ಮಂಗಳಮುತ್ತಮಂ. ಅಕ್ಕ ಇಲ್ಲೋಡಮ್ಮ ಉಂಕೈ ತಳಗ ಇಡ್ಕ. ಓಕೆ ಇಲ್ಲೋಡಿ ಇಲ್ಲೋಡಮ್ಮ ಉಂಕೈ ಮೇಲೆ ಉಂಕೈ ತಳಗ. ಓಕೆ ಓಕೆ ಸರ್ ನೀವು ಇಲ್ಲಿಡಬೇಕು. ಉಂಕೈ ತಳಗಿಡ್ರಿ, ಕೈ ತಳಗಿಡ್ರಿ. ಓಕೆ ಮೇಡಮ್ ಇಲ್ಲಿ ನೋಡಿ. ನೀವು ಇಟ್ಕೋರಿ. ಓಕೆ ಇಲ್ಲಿ ನೋಡ್ರಿ, ಕ್ಯಾಮ್ರಾ ನೋಡ್ರಿ. ಕಾಕಾ ತಡ್ರಿ ಅಮ್ಮ, ಆಮೇಲೆ ಮಾಡ್ರಿ ಬಿಡ್ರಿ. ಸಾಧು ಭವತು ಸರ್ವಮಂಗಳಕಂತು ಸರ್ವಸಂಗಾನುಭಾವೇನ ಸದಾ ಸುಖಿ ಭವಂತು ತೇ. ಸಾಧು ಸಾಧು ರೈಟ್ ಅಲ್ಲ, ರೈಟ್ ಬ್ರೋ. ಓಕೆ ರೈಟ್. ಓಕೆ ಹೆಸರು ಆಯುಷ್ಮಾನ್ ಅಯ್ಯಣ್ಣ ಮಹಾರಾಜ್ SDC ಹೀರ ಅಂತ ಹೇಳಿ ನಮ್ಮ ಆಯುಷ್ಮಾನ್ ನಮ್ಮ ಧರ್ಮಪತ್ನಿ ಶಾಂಭವಿ ತಾಯಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಜಯಂತ್ಯೋತ್ಸವ ಇವತ್ತು ಜಯಂತಿ ದಿನದಂದು ಇವತ್ತು ಬಾಬಾ ಸಾಹೇಬರ ಇವತ್ತು ಬೆಳಕಿನಿಂದ ಇವತ್ತು ದಿನದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ. ಇವತ್ತು ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇನ್ನಿತರ ಕ್ಷೇತ್ರಗಳಲ್ಲಿ ನಾವು ಬೆಳಿಬೇಕಾದ್ರೆ ಕಾರಣ ಇವತ್ತು ನಮಗೆ ದೇವರು ಮತ್ತು ನಮಗೆ ಹೃದಯದಾತ ಆಗಿರ್ತಕ್ಕಂಥ ಭಾಗ್ಯ ವಿಧಾತ ಮಹಾನಾಯಕ ಮಹಾಮಾನವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ಪಾದವನ್ನುಗಳಿಗೆ ನಾವು ಇವತ್ತು ಜೈ ಭೀಮ್ ನಮನ ಸಲ್ಲಿಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಮ್ಮ ಬೆಳಕು, ಇವತ್ತು ಅವರಿಂದ ನಮ್ಮ ಬಾಳು, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಂದ ಇವತ್ತು ನಮ್ಮ ಜೀವನ ಒಂಬೆಳಕಂತಕ್ಕಂಥದ್ದು ಹೇಳುತ್ತಾ ಇಲ್ಲಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾನು ನಮನಗಳು ಸಲ್ಲಿಸುತ್ತಾ ಜೈ ಭೀಮ್ ನಮನಗಳೊಂದಿಗೆ ಸಕಲ ಎಲ್ಲ ಮೀಡಿಯಾ ಚಾನೆಲ್ಗಳಿಗೆ ನಾನು ವಂದಿಸುತ್ತಾ ಜೈ ಭೀಮ್ ನಮೋ ಬುದ್ಧಾಯ.
ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, ಕೆಇ ಕುಮಾರ್, ಭಾಸ್ಕರ್ ಪ್ರಸಾದ್ ಸೇರಿದಂತೆ 2 ಕುಟುಂಬಗಳ ಪಾಲಕರು, ಸಂಬಂಧಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶದಲ್ಲಿ ಸಮಾನತೆ ಇರಬೇಕೆಂಬ ದೂರದೃಷ್ಟಿ ಕಲ್ಪನೆಯಿಂದ ಶ್ರೇಷ್ಠ ಸಂವಿಧಾನವನ್ನು ನೀಡಿದ್ದು, ಪ್ರತಿಯೊಬ್ಬರು ಸಂವಿಧಾನದ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಮಾತಿನಂತೆ ನಡೆದುಕೊಂಡು ಹೋಗುವಂತಾಗಬೇಕು ಎಂದು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು ಹೇಳಿದರು. ಅವರಿಂದು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದರು. ಸಂವಿಧಾನದಿಂದಲೇ ಇಂದು ಪ್ರತಿಯೊಬ್ಬರು ಎಲ್ಲಾ ರೀತಿಯ ಹಕ್ಕುಗಳು ಹಾಗೂ ಸಮಾನತೆ ಸಿಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ಮೇಲಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದ ಮಹಾನ್ ಚೇತನರಾಗಿದ್ದರು. ಅವರು ನೀಡಿದ ಸಂವಿಧಾನದ ಆಧಾರದಲ್ಲಿಯೇ ಕಾಂಗ್ರೆಸ್ ಪಕ್ಷ ಮುಂದುವರಿಯುತ್ತಿದೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ಪಕ್ಷದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ವಿವಿಧ ಭಾಷಣ ಮಾತನಾಡ್ತಕ್ಕಂಥವ್ರಿಗೆಲ್ಲ ಸೇವೆ ಸೇರ್ತಕ್ಕಂಥದ್ದು ನಾವೆಲ್ಲರೂ ಗಮನಿಸುವಂಥದ್ದು. ಇವತ್ತು ಅನೇಕ ರೀತಿಯಾದಂಥ ಭಾವನೆಗಳು ವಿವಿಧ ರಾಜಕೀಯ ಪಕ್ಷಗಳಲ್ಲಿದೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಪಾಲು ಎಂಬ ಏನು ಶೋಷಿತ ವರ್ಗದ ಹಾಗೂ ಬಡವರ ಬಗ್ಗೆ ಅವರು ಮಾಡಿರ್ತಕ್ಕಂಥ ಅನೇಕ ಸಂಘಟಿತ ಹೋರಾಟಗಳ ಬಗ್ಗೆ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನದ ಇವತ್ತಿಗೂ ದೇಶದಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಎಲ್ಲರಿಗೂ ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇವತ್ತು ಎಲ್ಲರಿಗೂ ಅವಕಾಶಗಳು ಸಿಗಬೇಕೆಂಬುದೇ ಅವರ ಹೋರಾಟದ ಮುಖ್ಯ ಉದ್ದೇಶ. ಆ ದಿಶೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅವರು ನೀಡಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಈ ನಮ್ಮ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಈ ಸಂವಿಧಾನದ ಬುಡದಲ್ಲಿ ನಾವು ಆಧಾರದ ಇಟ್ಕೊಂಡು ನಾವು ಇವತ್ತು ಮುಂದುವರಿತಾ ಇದ್ದೀವಿ. ಆ ದಿಶೆಯಲ್ಲಿ ಎಷ್ಟು ಮಟ್ಟಿಗೆ ಆಗಿದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಆಧಾರದ ಮೇಲೆ ಕಳೆದ ಒಂದು ವಾರದ ಹಿಂದೆ ನಾವು ನೋಡಿದ್ವಿ. ಏನು ಇವತ್ತು ರಾಜ್ಯಪಾಲರು ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾವ ರೀತಿಯಾಗಿ ವಿರೋಧ ಪಕ್ಷಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ಇವತ್ತು ಕಳಿಸಿರ್ತಕ್ಕಂಥ ವಿಧಾನಮಂಡಲದಲ್ಲಿ ಕಳಿಸಿರ್ತಕ್ಕಂಥ ಬಿಲ್ಲುಗಳನ್ನು 16 ತಿಂಗಳವರು ಇಟ್ಕೊಂಡು ಇವತ್ತು ಸಂವಿಧಾನಕ್ಕೆ ಇದೇ ವೇಳೆ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಸಂವಿಧಾನವನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಅಂಬೇಡ್ಕರ್ ಅವರು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚಿಸಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಂವಿಧಾನ ರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡಬೇಕಿದೆ ಎಂದರು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ವ್ಯವಸ್ಥೆಯನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿ ಈ ದೇಶಕ್ಕೆ ಯಾವ ರೀತಿಯ ಆಡಳಿತ ಇರಬೇಕು, ಆ ಆಡಳಿತ ಎಲ್ಲರಿಗೂ ಕೂಡ ಒಪ್ಪುವಂತಾಗಿರಬೇಕು. ಸಂವಿಧಾನ ಎಲ್ಲರನ್ನ ರಕ್ಷಣೆ ಮಾಡುವ ಹಿನ್ನೆಲೆಯಲ್ಲಿ ತನ್ನದೇ ಆದಂತಹ ಉತ್ಕೃಷ್ಟವಾದ ಯಾವ ದೇಶದಲ್ಲಿ ಕೂಡ ಇಂಥ ವೈಶಿಷ್ಟ್ಯಪೂರ್ಣವಾದಂಥ ಸಂವಿಧಾನ ನಮಗಿಲ್ಲ. ಸಂವಿಧಾನ ಇದೆ. ಸಂವಿಧಾನದಲ್ಲಿ ಆಯಾ ದೇಶಗಳಲ್ಲಿ ಇವತ್ತಿಗೂ ಕೂಡ ಕೆಲವರಿಗೆ ಸಮಾನ ಹಕ್ಕುಗಳು, ಸಮಾನತೆ ಸಿಗದಿರುವಂತ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಬೇರೆ. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಪ್ರಮುಖರಾದ ಜಯಂತರಾವ್ ಪತಂಗೆ, ಶ್ರೀದೇವಿ ನಾಯಕ್, ಅಬ್ದುಲ್ ಕರೀಂ, ಆಂಜನೇಯ ಕುರುಬ್ದೊಡ್ಡಿ, ಡಾಕ್ಟರ್ ರಜಾಕ್ ಉಸ್ತಾದ್, ಭೀಮನಗೌಡ ನಾಗಡದಿನ್ನಿ, ಶಶಿಕಲಾ ಭೀಮರಾಯ್, ವಕ್ಫ್ ಬೋರ್ಡ್ ಅಧ್ಯಕ್ಷ ಫರೀದ್ ಖಾನ್, ಕೆಇ ಕುಮಾರ್, ಸುಧಾಮ, ಯು ಗೋವಿಂದ್ ರೆಡ್ಡಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ದೂರದೃಷ್ಟಿ, ಮಾನವೀಯ ನಿಲಯ, ಸಂವಿಧಾನ, ದೇಶದ ಮುಕುಟ, ಜಿ ಕುಮಾರ್ ನಾಯಕ್. ಆರ್ಟಿಪಿಎಸ್ 4ನೇ ಘಟಕದ ಪರಿವರ್ತಕದಲ್ಲಿ ಬೆಂಕಿ ಅವಘಡ, ಭಾರೀ ಹಾನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವೃತ್ತದಲ್ಲಿಯೇ ದಾಂಪತ್ಯಕ್ಕೆ ಕಾಲಿಟ್ಟ ದಂಪತಿ. ಮತ್ತು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಕಾಂಗ್ರೆಸ್ ಪಕ್ಷ ಸಂವಿಧಾನದ ಆಶಯದಂತೆ ಕೆಲಸ ಮಾಡುತ್ತಿದೆ, ಎನ್ಎಸ್ ಬೋಸರಾಜು. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.